ನಿಜಕ್ಕೂ ಬಿರು ಬಿಸಿಲಿಗೆ ಇವತ್ತು ರಾಜ್ಯದ ಮುಕುಟ ಬೀದರ್ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಶರಣರ ನಾಡಿನಲ್ಲಿ ಏನು ಈಗಾಗಲೇ ಶರಣ ಕುಂಬಾರ ಗುಂಡಯ್ಯ ಈ ಭಾಗದ ಶರಣ ಕುಂಬಾರ ಗುಂಡಯ್ಯನ ಮೂಲ ವೃತ್ತಿ ಏನು ಕುಂಬಾರ ವೃತ್ತಿ ಇತ್ತು. ಆ ಕುಂಬಾರ ಗುಂಡಯ್ಯನಿಗೆ ಇವತ್ತು ಸಾಕಷ್ಟು ಡಿಮಾಂಡ್ ಅಂತ ಹೇಳ್ಬೋದು. ಏನು ಈಗಾಗಲೇ ಬೀದರಲ್ಲಿ ಬಿರು ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳ ಮಾರಾಟ ಜೋರ್ದಾರ್ ನಡೆದ ಅಂತ ಹೇಳ್ಬೋದು. ಏನು ಈಗಾಗಲೇ ಬಡವರ ಫ್ರಿಜ್ ಅಂದಲೇ ಖ್ಯಾತಿ ಪಡೆದಿರುವ ಮಡಿಕೆ ಮಡಿಕೆ ನೀರು ತಂಪಾಗಿರ್ತಾವೆ. ಈಗಾಗಲೇ ಭಾರಿ ಬಿಸಿಲಿದೆ. ಆ ಮಧ್ಯಾಹ್ನ 12ರಿಂದ ಸಾಯಂಕಾಲ 5 ಗಂಟೆ ಆದರೂ ಕೂಡ ಯಾರೂ 5:30 6 ಆದರೆ ಯಾರೂ ಹೊರಗೆ ಬರ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಆ ಶೆಕೆ ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಒಂದು 100 ರೂಪಾಯಿ ಹಿಡಿದು 500ವರೆಗೆ ಏನದಂದ್ರೆ ಮಡಿಕೆಗಳಿವೆ, ಸುರಾಯಿ ಇವೆ, ಕೊಡೆಗಳಿವೆ, ಬಿಂದಿಗೆಗಳಿವೆ. ನೋಡ್ಬೋದು ನೀವು ಸಾಕಷ್ಟು ಏನಂದ್ರೆ ಡಿಮಾಂಡ್ ಹೆಚ್ಚಾಗ್ಯದ ಅಂತ ಹೇಳ್ಬಹುದು. ನಿಜಕ್ಕೂ ಏನು ಈಗಾಗಲೇ ಬಿರು ಬಿಸಿಲು ಈಗಾಗಲೇ 45ಕ್ಕೂ ಅಧಿಕ ಟೆಂಪ್ರೇಚರ್ ಏನು ದಾಖಲಾಗ್ಯದ. ಆ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ಮಡಿಕೆ ಹತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ರಿಜ್ ಇದ್ದರೂ ಕೂಡ ಆರೋಗ್ಯಕ್ಕೆ ಈ ಒಂದು ಮಡಿಕೆ ಒಳ್ಳೆಯದು ಎಂಬ ಉದ್ದೇಶದಿಂದ ಜನ ಏನದಂದ್ರೆ ಮಡಿಕೆ ಖರೀದಿ ಮುಖ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇದು 150 ರೂಪಾಯಿ ನೋಡ್ಬೋದು. ಈ ರೀತಿ ಮಣ್ಣಿನಿಂದ ತಯಾರಾದಂಥ ಮಡಿಕೆ ಈಗಾಗಲೇ ಗಾದ್ಗಿ ಇರ್ಬೋದು, ಖಾನಾಪುರ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ ತಯಾರು ಮಾಡಿ ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳನ್ನು ಸುರಾಯಿಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಜನರು ಏನು ಈಗಾಗಲೇ ಮಡಿಕೆ ಹತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಈ ವರ್ಷ ಬಿರು ಬಿಸಿಲಿಗೆ ಜನ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬಡವರ ಫ್ರಿಜ್ ಎಂದೇ ಖ್ಯಾತಿ ಪಡೆದಂಥ ಮಡಿಕೆಗಳು ಖರೀದಿಗೆ ಮುಗಿಬಿದ್ದಾರೆ. ಏನು ಈ ವರ್ಷ ಸಾಕಷ್ಟು ಬಿರು ಬಿಸಿಲ ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ನಲುಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿಂದ ಹೇಗಾದರೂ ಪಾರಾಗಬೇಕು, ತಂಪು ನೀರು ಸೇರಿದಂತೆ ಸಾಕಷ್ಟು ಏನಂದ್ರೆ ಈ ರೀತಿ ತಂಪು ನೀರಿಗೋಸ್ಕರ ಮಡಿಕೆಯ ಮೊರೆ ಏನದಂದ್ರೆ ಜನ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿರು ಬಿಸಿಲು, ಭಾರಿ ಬಿಸಿಲು, ಆ ಒಂದು ಬಿಸಿಲಿಗೆ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಜನರು ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಅಂದರೆ ಇನ್ನೂ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಪರಿಸ್ಥಿತಿ ಇದ್ರೆ ಮುಂದೆ ಮೇ ತಿಂಗಳಲ್ಲಿ ಸಾಕಷ್ಟು ಇನ್ನೂ ಹೆಚ್ಚಿನ ಬಿಸಿಲು, ಇನ್ನೂ ಹೆಚ್ಚಿನ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ನಿಜಕ್ಕೂ ಜನ ಎಲ್ಲೋ ಒಂದು ಕಡೆ ಬಿರು ಬಿಸಿಲಿಗೆ ನಲುಗೋಗಿದ್ದಾರೆ ಅಂತ ಹೇಳ್ಬೋದು. ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ನಿಜಕ್ಕೂ ಮನೆಯಿಂದ ಕೂಡ ಹೊರಗೆ ಬರ್ತಾಯಿಲ್ಲ. ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳಿಗೆ ಈಗಾಗಲೇ ಸಣ್ಣ ಸ್ಟ್ರೋಕು, ಬಿಸಿಲಿಂದ ಏನದು ಆಸ್ಪತ್ರೆ ದಾಖಲಾಕಂಥ ಪರಿಸ್ಥಿತಿ ಗೊತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ವರ್ಷದ ಎಂಥ ಬಿಸಿಲದ ರೀ, ಏನು ಬಿಸಿಲದ ರೀ ಯಪ್ಪ, ಎಂಥ ಬಿಸಿಲು ಅನ್ನೋ ಪರಿಸ್ಥಿತಿ ನಿಜಕ್ಕೂ ಜನ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಬಿರು ಬಿಸಿಲಿಗೆ ಇವತ್ತು ರಾಜ್ಯದ ಮುಕುಟ ಬೀದರ್ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಶರಣರ ನಾಡಿನಲ್ಲಿ ಏನು ಈಗಾಗಲೇ ಶರಣ ಕುಂಬಾರ ಗುಂಡಯ್ಯ ಈ ಭಾಗದ ಶರಣ ಕುಂಬಾರ ಗುಂಡಯ್ಯನ ಮೂಲ ವೃತ್ತಿ ಏನು ಕುಂಬಾರ ವೃತ್ತಿ ಇತ್ತು. ಆ ಕುಂಬಾರ ಗುಂಡಯ್ಯನಿಗೆ ಇವತ್ತು ಸಾಕಷ್ಟು ಡಿಮಾಂಡ್ ಅಂತ ಹೇಳ್ಬೋದು. ಏನು ಈಗಾಗಲೇ ಬೀದರಲ್ಲಿ ಬಿರು ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳ ಮಾರಾಟ ಜೋರ್ದಾರ್ ನಡೆದ ಅಂತ ಹೇಳ್ಬೋದು. ಏನು ಈಗಾಗಲೇ ಬಡವರ ಫ್ರಿಜ್ ಅಂದಲೇ ಖ್ಯಾತಿ ಪಡೆದಿರುವ ಮಡಿಕೆ ನೀರು ತಂಪಾಗಿರ್ತಾವೆ. ಈಗಾಗಲೇ ಭಾರಿ ಬಿಸಿಲಿದೆ. ಆ ಮಧ್ಯಾಹ್ನ 12ರಿಂದ ಸಾಯಂಕಾಲ 5 ಗಂಟೆ ಆದರೂ ಕೂಡ ಯಾರೂ 5:30 6 ಆದರೆ ಯಾರೂ ಹೊರಗೆ ಬರ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಆ ಶೆಕೆ ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಒಂದು 100 ರೂಪಾಯಿ ಹಿಡಿದು 500ವರೆಗೆ ಏನದಂದ್ರೆ ಮಡಿಕೆಗಳಿವೆ, ಸುರಾಯಿ ಇವೆ, ಕೊಡೆಗಳಿವೆ, ಬಿಂದಿಗೆಗಳಿವೆ. ನೋಡ್ಬೋದು ನೀವು ಸಾಕಷ್ಟು ಏನಂದ್ರೆ ಡಿಮಾಂಡ್ ಹೆಚ್ಚಾಗ್ಯದ ಅಂತ ಹೇಳ್ಬಹುದು. ನಿಜಕ್ಕೂ ಏನು ಈಗಾಗಲೇ ಬಿರು ಬಿಸಿಲು ಈಗಾಗಲೇ 45ಕ್ಕೂ ಅಧಿಕ ಟೆಂಪ್ರೇಚರ್ ಏನು ದಾಖಲಾಗ್ಯದ. ಆ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ಮಡಿಕೆ ಹತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ರಿಜ್ ಇದ್ದರೂ ಕೂಡ ಆರೋಗ್ಯಕ್ಕೆ ಈ ಒಂದು ಮಡಿಕೆ ಒಳ್ಳೆಯದು ಎಂಬ ಉದ್ದೇಶದಿಂದ ಜನ ಏನದಂದ್ರೆ ಮಡಿಕೆ ಖರೀದಿ ಹತ್ತ ಮುಖ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇದು 150 ರೂಪಾಯಿ ನೋಡ್ಬೋದು. ಈ ರೀತಿ ಮಣ್ಣಿನಿಂದ ತಯಾರಾದಂಥ ಮಡಿಕೆ ಈಗಾಗಲೇ ಗಾದ್ಗಿ ಇರ್ಬೋದು, ಖಾನಾಪುರ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ ತಯಾರು ಮಾಡಿ ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳನ್ನು ಸುರಾಯಿಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಜನರು ಏನು ಈಗಾಗಲೇ ಮಡಿಕೆ ಹತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಈ ವರ್ಷ ಬಿರು ಬಿಸಿಲಿಗೆ ಜನ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬಡವರ ಫ್ರಿಜ್ ಎಂದೇ ಖ್ಯಾತಿ ಪಡೆದಂಥ ಮಡಿಕೆಗಳು ಖರೀದಿಗೆ ಮುಗಿಬಿದ್ದಾರೆ. ಏನು ಈ ವರ್ಷ ಸಾಕಷ್ಟು ಬಿರು ಬಿಸಿಲ ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ನಲುಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿಂದ ಹೇಗಾದರೂ ಪಾರಾಗಬೇಕು, ತಂಪು ನೀರು ಸೇರಿದಂತೆ ಸಾಕಷ್ಟು ಏನಂದ್ರೆ ಈ ರೀತಿ ತಂಪು ನೀರಿಗೋಸ್ಕರ
ಮಡಿಕೆಯ ಮೊರೆ ಏನದಂದ್ರೆ ಜನ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿರು ಬಿಸಿಲು, ಭಾರಿ ಬಿಸಿಲು. ಆ ಒಂದು ಬಿಸಿಲಿಗೆ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಜನರು ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಅಂದರೆ ಇನ್ನೂ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಪರಿಸ್ಥಿತಿ ಇದ್ರೆ ಮುಂದೆ ಮೇ ತಿಂಗಳಲ್ಲಿ ಸಾಕಷ್ಟು ಇನ್ನೂ ಹೆಚ್ಚಿನ ಬಿಸಿಲು, ಇನ್ನೂ ಹೆಚ್ಚಿನ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ನಿಜಕ್ಕೂ ಜನ ಎಲ್ಲೋ ಒಂದು ಕಡೆ ಬಿರು ಬಿಸಿಲಿಗೆ ನಲುಗೋಗಿದ್ದಾರೆ ಅಂತ ಹೇಳ್ಬೋದು. ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ನಿಜಕ್ಕೂ ಮನೆಯಿಂದ ಕೂಡ ಹೊರಗೆ ಬರ್ತಾ ಇಲ್ಲ. ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳಿಗೆ ಈಗಾಗಲೇ ಸಣ್ಣ ಸ್ಟ್ರೋಕು, ಬಿಸಿಲಿಂದ ಏನದು ಆಸ್ಪತ್ರೆ ದಾಖಲಾಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ವರ್ಷದ ಎಂಥ ಬಿಸಿಲದ ಏನು ಬಿಸಿಲದ ಯಪ್ಪ ಎಂಥ ಬಿಸಿಲು ಅನ್ನೋ ಪರಿಸ್ಥಿತಿ ನಿಜಕ್ಕೂ ಜನ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಬಿರು ಬಿಸಿಲಿಗೆ ಇವತ್ತು ರಾಜ್ಯದ ಮುಕುಟ ಬೀದರ್ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಶರಣರ ನಾಡಿನಲ್ಲಿ ಏನು ಈಗಾಗಲೇ ಶರಣ ಕುಂಬಾರ ಗುಂಡಯ್ಯ ಈ ಭಾಗದ ಶರಣ ಕುಂಬಾರ ಗುಂಡಯ್ಯನ ಮೂಲ ವೃತ್ತಿ ಏನು ಕುಂಬಾರ ವೃತ್ತಿ ಇತ್ತು. ಆ ಕುಂಬಾರ ಗುಂಡಯ್ಯನಿಗೆ ಇವತ್ತು ಸಾಕಷ್ಟು ಡಿಮಾಂಡ್ ಅಂತ ಹೇಳ್ಬೋದು. ಏನು ಈಗಾಗಲೇ ಬೀದರಲ್ಲಿ ಬಿರು ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳ ಮಾರಾಟ ಜೋರ್ದಾರ್ ನಡೆದ ಅಂತ ಹೇಳ್ಬೋದು. ಏನು ಈಗಾಗಲೇ ಬಡವರ ಫ್ರಿಜ್ ಅಂದಲೇ ಖ್ಯಾತಿ ಪಡೆದಿರುವ ಮಡಿಕೆ ನೀರು ತಂಪಾಗಿರ್ತಾವೆ. ಈಗಾಗಲೇ ಭಾರಿ ಬಿಸಿಲಿದೆ. ಆ ಮಧ್ಯಾಹ್ನ 12ರಿಂದ ನನ್ನ ಸಾಯಂಕಾಲ 5 ಗಂಟೆ ಆದರೂ ಕೂಡ ಯಾರೂ 5:30 6 ಆದರೆ ಯಾರೂ ಹೊರಗೆ ಬರ್ತಾಯಿಲ್ಲ. ಅಷ್ಟು ಬಿಸಿಲಿದೆ. ಆ ಸೆಕೆ ಬಿಸಿಲಿಗೆ ನಿಜಕ್ಕೂ ಜನ ತತ್ತರಿಸಿ ಹೋಗಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಒಂದು 100 ರೂಪಾಯಿ ಹಿಡಿದು 500ವರೆಗೆ ಏನದಂದ್ರೆ ಮಡಿಕೆಗಳಿವೆ, ಸುರಾಯಿ ಇವೆ, ಕೊಡೆಗಳಿವೆ, ಬಿಂದಿಗೆಗಳಿವೆ. ನೋಡ್ಬೋದು ನೀವು ಸಾಕಷ್ಟು ಏನಂದ್ರೆ ಡಿಮಾಂಡ್ ಹೆಚ್ಚಾಗ್ಯದ ಅಂತ ಹೇಳ್ಬಹುದು. ನಿಜಕ್ಕೂ ಏನು ಈಗಾಗಲೇ ಬಿರು ಬಿಸಿಲು ಈಗಾಗಲೇ 45ಕ್ಕೂ ಅಧಿಕ ಟೆಂಪ್ರೇಚರ್ ಏನು ದಾಖಲಾಗ್ಯದ. ಆ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ಮಡಿಕೆ ಹತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ರಿಜ್ ಇದ್ದರೂ ಕೂಡ ಆರೋಗ್ಯಕ್ಕೆ ಈ ಒಂದು ಮಡಿಕೆ ಒಳ್ಳೆಯದು ಎಂಬ ಉದ್ದೇಶದಿಂದ ಜನ ಏನದಂದ್ರೆ ಮಡಿಕೆ ಖರೀದಿ ಹತ್ತ ಮುಖ ಮಾಡ್ತಾ ಇದ್ದಾರೆ. ನೋಡ್ಬೋದು ಇದು 150 ರೂಪಾಯಿ ನೋಡ್ಬೋದು. ಈ ರೀತಿ ಮಣ್ಣಿನಿಂದ ತಯಾರಾದಂಥ ಮಡಿಕೆ ಈಗಾಗಲೇ ಗಾದ್ಗಿ ಇರ್ಬೋದು, ಖಾನಾಪುರ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಕಡೆ ತಯಾರು ಮಾಡಿ ನೋಡ್ಬೋದು ನೀವು ಸಾಕಷ್ಟು ಮಡಿಕೆಗಳನ್ನು, ಸುರಾಯಿಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಜನರು ಏನು ಈಗಾಗಲೇ ಮಡಿಕೆ ಹತ್ತ ಮುಖ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ಈ ವರ್ಷ ಬಿರು ಬಿಸಿಲಿಗೆ ಜನ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬಡವರ ಫ್ರಿಜ್ ಎಂದೇ ಖ್ಯಾತಿ ಪಡೆದಂಥ ಮಡಿಕೆಗಳು ಖರೀದಿಗೆ ಮುಗಿಬಿದ್ದಾರೆ. ಏನು ಈ ವರ್ಷ ಸಾಕಷ್ಟು ಬಿರು ಬಿಸಿಲ ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ನಲುಗಿ ಹೋಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿಂದ ಹೇಗಾದರೂ ಪಾರಾಗಬೇಕು, ತಂಪು ನೀರು ಸೇರಿದಂತೆ ಸಾಕಷ್ಟು ಏನಂದ್ರೆ ಈ ರೀತಿ ತಂಪು ನೀರಿಗೋಸ್ಕರ ಮಡಿಕೆಯ ಮೊರೆ ಏನದಂದ್ರೆ ಜನ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿರು ಬಿಸಿಲು, ಭಾರಿ ಬಿಸಿಲು. ಆ ಒಂದು ಬಿಸಿಲಿಗೆ ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಜನರು ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಅಂದರೆ ಇನ್ನೂ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಪರಿಸ್ಥಿತಿ ಇದ್ರೆ ಮುಂದೆ ಮೇ ತಿಂಗಳಲ್ಲಿ ಸಾಕಷ್ಟು ಇನ್ನೂ ಹೆಚ್ಚಿನ ಬಿಸಿಲು, ಇನ್ನೂ ಹೆಚ್ಚಿನ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ನಿಜಕ್ಕೂ ಜನ ಎಲ್ಲೋ ಒಂದು ಕಡೆ ಬಿರು ಬಿಸಿಲಿಗೆ ನಲುಗೋಗಿದ್ದಾರೆ ಅಂತ ಹೇಳ್ಬೋದು. ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ನಿಜಕ್ಕೂ ಮನೆಯಿಂದ ಕೂಡ ಹೊರಗೆ ಬರ್ತಾ ಇಲ್ಲ. ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳಿಗೆ ಈಗಾಗಲೇ ಸಣ್ಣ ಸ್ಟ್ರೋಕು, ಬಿಸಿಲಿಂದ ಏನದು ಆಸ್ಪತ್ರೆ ದಾಖಲಾಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ವರ್ಷದ ಎಂಥ ಬಿಸಿಲದ ಏನು ಬಿಸಿಲದ ಯಪ್ಪ ಎಂಥ ಬಿಸಿಲು ಅನ್ನೋ ಪರಿಸ್ಥಿತಿ ನಿಜಕ್ಕೂ ಜನ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು.